ಇಂದು ನನ್ನ ಆತ್ಮೀಯ ಸ್ನೇಹಿತರು ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾಗಿ ದೀರ್ಘವಾಗಿ ಸಮುದಾಯಕ್ಕೆ ಸೇವೆಯನ್ನು ಸಲ್ಲಿಸಿದಂಥ ಮಹಾನುಭಾವ. ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ಅವ್ರ ಸಮುದಾಯಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ. ಆದರೂ ಕೂಡ ಅವರು ತಮ್ಮ ಅವಧಿಯಲ್ಲಿ ಭಾಳಷ್ಟು ಸೇವೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಪಕ್ಷಕ್ಕೆ ಮತ್ತು ಅವರ ಸಮುದಾಯಕ್ಕೆ. ಇವತ್ತು ಅವ್ರನ್ನ ಕಳ್ಕೊಂಡ್ರಿಂದ ನಾವೆರಡು ಪಕ್ಷ ಅವ್ರ ಸಮಾಜ ಎರಡು ಕೂಡ ನಷ್ಟ ಆಗಿದೆ ಭಾಳಷ್ಟು. ನಮ್ಮ ಭವಿಷ್ಯ ತುಂಬಲಿಕ್ಕೆ ಆಗೋಲ್ಲ. ಆದರೂ ಕೂಡ ಅವರ ಹಾಕಿಕೊಟ್ಟಂಥ ಮಾರ್ಗ ಆದರ್ಶ ನಾವೆಲ್ಲ ಪಾಲಿಸಬೇಕಾಗ್ತದೆ. ನಿನ್ನೆ ರಾತ್ರಿ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಶಾಸಕರು ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಕೈಗಾರಿಕೆ ಸಹಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ಅದ್ಭುತಪೂರ್ವವಾದಂಥ ಕೆಲಸ ಮಾಡಿದಂಥ ಕರ್ನಾಟಕ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಸುದೀರ್ಘವಾಗಿ ತಮ್ಮ ರಾಜಕೀಯ ಜೀವನದಲ್ಲಿ ನೇರ ನುಡಿಗೆ ಖ್ಯಾತಿಯಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ಹೃದಯಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ತುಂಬ ನೋವಾಗುತ್ತೆ ನನಗೆ. ಅವರ ಮಕ್ಕಳಿಗೆ ಮತ್ತು ಎಲ್ರಿಗೂ ಕೂಡ ವಿದ್ಯಾಭ್ಯಾಸ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬ ವರ್ಗದವರಿಗೆ, ಅಭಿಮಾನಿಗಳಿಗೆ ಎಲ್ಲರೂ ಕೂಡ ಸಿಗಲಿ ಅಂತ. ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು, ಅವ್ರದ್ದೇ ಆದಂಥ ಒಂದು ಹೆಸರು. ನಮ್ಮ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ನಿಜವಾಗ್ಲೂ ತುಂಬಲಾರದ ನಷ್ಟ ಆಗಿದೆ. ಈ ಸಂದರ್ಭದಲ್ಲಿ ದೇವರವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಈ ಕಷ್ಟವನ್ನು ನಿಭಾಯಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ. ಶಾಮನೂರವರಿಂದು ನಮ್ಮನ್ನು ಅಗಲಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಒಂದು ಮಾರ್ಗದರ್ಶಕರನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಅವರ ಕುಟುಂಬಕ್ಕೆ ಭಗವಂತ ಮತ್ತು ಅವರ ಅನುಯಾಯಿಗಳಿಗೆ ಮತ್ತು ಸಮಾಜಕ್ಕೆ ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ನೀಡಲೆಂದು ನಾವು ಶಾಮನೂರು ಶಿವಶಂಕರಪ್ಪನ ಕೇವಲ ಒಂದು ಕಾಂಗ್ರೆಸ್ ಪಕ್ಷ ಅಂತ ನೋಡ್ಲಿಕ್ಕೆ ಬರೋದಿಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಅವ್ರ ಕುಟುಂಬ, ಶಾಮನೂರು ಕುಟುಂಬ ಅಂತಕ್ಕಂಥ ಭಾಳ ದೊಡ್ಡ ಕುಟುಂಬ ಇದೆ, ಭಾಳಷ್ಟು ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಇಡೀ ಕರ್ನಾಟಕ ಹಿರಿಯ ಮುತ್ಸದ್ದಿಗಳು ಅವರು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಅವರು